ಹೆಚ್ಚಾಗಿದ್ದು ಇಂದಿರಮ್ಮನ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೆರೆ ಕೋಡಿ ತುಂಬಿ ಹರಿತಾ ಇರುವಂತಹ ದೃಶ್ಯಗಳನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇತ್ತ ಧಾರವಾಡದ ಅಳ್ನಾವರ ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ ಇರುವಂತಹ ಇಂದಿರಮ್ಮನ ಕೆರೆ ಸಂಪೂರ್ಣವಾಗಿ ಸದ್ಯಕ್ಕೀಗ ಭರ್ತಿಯಾಗಿದೆ. ಇನ್ನು ಡೌಗಿ ನಾಲಾದಿಂದ ಕಾಳಿ ನದಿಗೆ ಈ ಕೆರೆಯ ನೀರು ಸೇರಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ಕೂಡ ನಡೆಸಿದ್ದಾರೆ, ನೋಡೋಣ. ಧಾರವಾಡ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಸುರಿಯುತ್ತಿರುವಂತಹ ನಿರಂತರ ಮಳೆಯಿಂದ ಕೂಡ ಇದೀಗ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹುಲಿಕೆರೆಯ ಇಂದಿರಮ್ಮನ ಕೆರೆ ಇದೀಗ ಸಂಪೂರ್ಣವಾಗಿ ತುಂಬಿ ತುಳುಕ್ತಿರುವಂತದ್ದು. ಏನು ಸಂಪೂರ್ಣವಾಗಿ 800 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಕೆರೆ ಇದೀಗ ಧಾರವಾಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆ ಅಂತಾನೆ ಏನು ಗುರುತಿಸಿಕೊಂಡಿರುವಂತದ್ದು. ಬೆಳಗಾವಿ ಭಾಗದಲ್ಲಿ ಆಗಿರ್ಬೋದು ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಕೂಡ ಈಗ ನಿರಂತರವಾಗಿ ಮಳೆಯನ್ನು ಸುರಿತಿದಂತ ಸಂದರ್ಭದಲ್ಲಿ ಕೂಡ ಗುಡ್ಡಗಾಡು ಪ್ರದೇಶಗಳಿಂದ ಅರಣ್ಯ ಪ್ರದೇಶಗಳಿಂದ ನೀರು ಕೂಡ ಈ ಒಂದು ಕೆರೆಗೆ ಬಂದು ಈಗ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಅಂತ ಹೇಳ್ಬೋದು. 2019ರಲ್ಲಿ ಕೂಡ ಪ್ರವಾಹ ಪರಿಸ್ಥಿತಿಯನ್ನ ಬಂದಂತ ಸಂದರ್ಭದಲ್ಲಿ ಕೂಡ ಈ ಕೆರೆ ತುಂಬಿ ಕೂಡ ಸಾಕಷ್ಟು ಈ ಸುತ್ತಮುತ್ತಲ ಭಾಗದಲ್ಲಿ ಕೂಡ ಗ್ರಾಮಗಳಲ್ಲಿ ಕೂಡ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿತ್ತು. ಅಕ್ಕಪಕ್ಕದ ಜಮೀನುಗಳಿಗೆ ಸಹ ನೀರು ನುಗ್ಗಿ ಮತ್ತು ಗ್ರಾಮಗಳಿಗೆ ಸಹ ನೀರು ನುಗ್ಗಿ ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಕೆರೆಯನ್ನ ಇದೀಗ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಪಡಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ಒಂದು ಕೆರೆ ಇದೀಗ ಪ್ರೇಕ್ಷಣೀಯ ಸ್ಥಳವಾಗಿ ಇದೀಗ ಒಂದು ಮಾರ್ಪಡುವಂತಹ ಸಾಧ್ಯತೆ ಕೂಡ ಇತ್ತು. 4 ವರ್ಷದ ಬಳಿಕ ಇದೀಗ ಈ ಒಂದು ಕೆರೆ ಸಂಪೂರ್ಣವಾಗಿ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈ ಕೆರೆಯ ನೀರು ಕೂಡ ಇದೀಗ ಡೌಗಿ ನಾಲವನ್ನು ಸೇರಿ ಅಲ್ಲಿಂದ ಬೇರೆ ಬೇರೆ ಸ್ಥಳಕ್ಕೆ ನೀರು ಹೋಗ್ತಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕೂಡ ಇದೀಗ ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸ್ಥಳಕ್ಕೆ ಇದೀಗ ಅಳ್ನಾವರ ತಹಶೀಲ್ದಾರ್ ಕೂಡ ಇದೀಗ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಒಂದು ವೀಕ್ಷಣೆಯನ್ನ ಮಾಡ್ತಿರುವಂತದ್ದು. ಭೇಟಿ ನೀಡಿ ಇಲ್ಲಿನ ಸ್ಥಿತಿಗತಿಗಳನ್ನ ಪರಿಶೀಲನೆ ಮಾಡಿರುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಇದೀಗ ಹುಲಿಕೆರೆ ಗ್ರಾಮಸ್ಥರಾಗಿರ್ಬೋದು ಮತ್ತು ಅಳ್ನಾವರ ತಾಲೂಕಿನ ಬಹುತೇಕ ಗ್ರಾಮಸ್ಥರು ಕೂಡ ಆಗಮಿಸಿ ಕೂಡ ಇಲ್ಲಿ ಒಂದು ಕೆರೆಯನ್ನ ಇದೀಗ ವೀಕ್ಷಣೆಯನ್ನ ಮಾಡ್ತಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕೂಡ ಇದೀಗ ಈ ಒಂದು ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್ಡ, ಈ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.